ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೌಕರಿಗಳೇ ಎಲ್ಲ ನನ್ನ ಸ್ನೇಹಿತರಿಗೆ ಹಾಗೂ ಸೋದರಿಗೆ ನಮಸ್ಕಾರ. ವಿದ್ಯಾರ್ಥಿಗಳೇ, ಯಾರೆಲ್ಲ ನಮ್ಮ ಚಾನಲ್ ಇನ್ನೂ ಹೊಸದಾಗಿ ವೀಕ್ಷಿಸ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಆ್ಯಂಡ್ ಈ ವಿಡಿಯೋನಲ್ಲಿ ನಿಮಗೆ ಇವತ್ತಿನ ತನಕ ಎಷ್ಟು ಹುದ್ದೆಗಳು ಬಿಟ್ಟಿದ್ದಾರೆ ಆ್ಯಂಡ್ ಇನ್ನೂ ಎಷ್ಟೆಲ್ಲ ಹುದ್ದೆಗಳು ಬಾಕಿ ಇದ್ದಾವೆ ಆ್ಯಂಡ್ ಯಾವ ಡಿಪಾರ್ಟ್ಮೆಂಟಿಂದ ಇನ್ನೂ ಹುದ್ದೆಗಳು ಬರೋದಿದೆ ಅನ್ನೋದನ್ನ ಮಾಹಿತಿಯನ್ನು ನೋಡೋಣ. ಸ್ವಲ್ಪ ವೆಯ್ಟ್ ಮಾಡಿ. ಆ್ಯಂಡ್ ಇಲ್ಲಿ ನೀವು ರೈಟ್ ಸೈಡಲ್ಲಿ ನೋಡ್ತಿರೋ ಅಂತ ಪಟ್ಟಿ ಬಂದು ಈಗಿನ ತನಕ KEA ಕಡೆಯಿಂದ ಬಂದಿರೋ ಅಂತಹ ಪಟ್ಟಿನಲ್ಲಿ 10,087 ಹುದ್ದೆಗಳು ಬಂದಿದ್ದಾವೆ ಗೈಸ್. ಎಷ್ಟು? ಒಟ್ಟಲ್ಲಿ 10,087 ಹುದ್ದೆಗಳು ಬಂದಿದ್ದಾವೆ. ಅಂಡ್ ಈ ಪಟ್ಟಿನಲ್ಲಿ ನೀವು ನೋಡೋದಾದ್ರೆ ಲೆಫ್ಟ್ ಸೈಡ್ ಅಲ್ಲಿ ಏನ್ ನೋಡ್ತಾ ಇದೀವಿ, ಇದು ನಮ್ಮ ನಾನ್ HK ನಲ್ಲಿ ಬರಬೇಕಾಗಿರೋಂತಹ ಹುದ್ದೆಗಳ ವಿವರಗಳು. ಯಾವ ಡಿಪಾರ್ಟ್ಮೆಂಟ್ ಇಂದ ಎಷ್ಟು ಹುದ್ದೆಗಳು ಸ್ಯಾಂಕ್ಷನ್ ಆಗಿತ್ತು, ಆ ಮಂಜೂರಾದ ಹುದ್ದೆಗಳ ಮಾಹಿತಿಯನ್ನು ಇಲ್ಲಿ ಕೊಟ್ಟಿದ್ರು. ಅದು ಎಷ್ಟು? 24,300 ಹುದ್ದೆಗಳಿದ್ವು. ಓಕೆ, 24,300 ಹುದ್ದೆಗಳು ನಾನ್ HK. ಸರ್ HKಗೆ ಎಷ್ಟಿತ್ತು? HKಗೆ ಇಲ್ಲಿ ನೀವು ನೋಡೋದಾದ್ರೆ ಇಲ್ಲಿ ಈ ಪೇಪರ್ ನೋಟಿಫಿಕೇಶನ್ ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ಈ ಒಟ್ಟಲ್ಲಿ ನಮಗೆ 56,432 ಹುದ್ದೆಗಳು ಬರಬೇಕು. ಅದರಲ್ಲಿ ಈಗ ಅವ್ರು ಬಿಟ್ಟಿರೋದೆಷ್ಟು? 10,087 ಹುದ್ದೆಗಳು ಬಿಟ್ಟಿದ್ದಾರೆ. ಓಕೆ, 10,087 ಹುದ್ದೆಗಳು ಏನ್ ಬಿಟ್ಟಿದ್ದಾರೆ, ಅದರಲ್ಲಿ 24,300 ಪಟ್ಟಿಯನ್ನು ನಾವಿಲ್ಲಿ ನಿಮಗೆ ತೋರಿಸ್ತಾ ಇರೋದು. ಈ 32,132 ಪಟ್ಟಿ ಇಲ್ಲ. ಅದು ಸಿಕ್ಕಿದ್ರೆ ಯಾರನ್ನ ಶೇರ್ ಮಾಡಿ, ಸೊ ದಟ್ ಅನಲೈಸ್ ಮಾಡೋಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಅಂಡ್ ಈಗ ನೀವು ಇಲ್ಲಿ ನೋಡೋದಾದ್ರೆ ಈ ಪಟ್ಟಿನಲ್ಲಿ ವಿವರಗಳು ಸ್ವಲ್ಪ ಜಸ್ಟ್ ವೆರಿಫೈ ಮಾಡೋಣ. ಇದು ಬಂದು ನಾನ್ HK ಪಟ್ಟಿ. ಓಕೆ, ನಾನ್ HK ಪಟ್ಟಿ ಲೆಫ್ಟ್ ಅಲ್ಲಿ ಇರೋದು. ಈ ನಾನ್ HK ನಲ್ಲಿ ಫಸ್ಟ್ ಲ್ಯಾಂಡ್ ಸರ್ವೇಯರ್ ಹಾಗೂ VAO ಎರಡು ನಮ್ಮ ಈ ಕಂದಾಯ ಇಲಾಖೆನಿಂದ ಇರೋದ್ರಿಂದ ಇದರಲ್ಲಿ ನೀವು ವೆರಿಫೈ ಮಾಡೋದಾದ್ರೆ 560 ಪ್ಲಸ್ 505 ಒಟ್ಟಲ್ಲಿ 1,065 ಹುದ್ದೆಗಳು ಬರ್ತವೆ. 1,065 ಹುದ್ದೆಗಳು ಬಂದಿದ್ದಾವೆ. ಅಂಡ್ ಇನ್ನೂ ಕೆಲವು ಹುದ್ದೆಗಳು ಬಾಕಿ ಇದಾವೆ. ಎಲ್ಲಿ? ನಾನ್ HK ನಲ್ಲಿ. ಅದು ಬೇರೆ ಯಾವ್ದನ್ನ ಪೋಸ್ಟ್ ಇರ್ತವೆ, ಅವು ಸ್ವಲ್ಪ ಬಾಕಿ ಪೆಂಡಿಂಗ್ ಇರ್ತವೆ, ಅದನ್ನು ಸಹ ಸದ್ಯದಲ್ಲೇ ಬಿಡ್ತಾರೆ. ಅಂಡ್ ಇಲ್ಲಿ ಗ್ರೂಪ್ ಬಿ ವೇಕೆನ್ಸಿ ಸಹ ಬರಬೇಕು. ಯಾವುದು? ಮೇ ಬಿ ಇದು ADLR ವೇಕೆನ್ಸಿಸ್ ಇರ್ಬೋದು, ಅದು ಸದ್ಯದಲ್ಲೇ ಬರುತ್ತೆ. ಬಟ್ ನೀವು ಒಂದು ಅಬ್ಸರ್ವ್ ಮಾಡೋದಾದ್ರೆ KEA ನಿಂದ ಬಂದಿರೋಂತಹ ಈಗಿನ ತನಕ ಬಂದಿರೋಂತಹ ಹುದ್ದೆಗಳು ಆಲ್ಮೋಸ್ಟ್ ಗ್ರೂಪ್ ಸಿ ವೇಕೆನ್ಸಿಸ್. ಸೊ ಗ್ರೂಪ್ ಸಿ ಹುದ್ದೆಗಳು ಆಲ್ಮೋಸ್ಟ್ KEA ಮಾಡ್ತಾ ಇದೆ. ಅಂಡ್ KPSC ಬಂದು ಗ್ರೂಪ್ ಎ ಹಾಗೂ ಗ್ರೂಪ್ ಬಿ ಹುದ್ದೆಗಳನ್ನು ಕಂಡಕ್ಟ್ ಮಾಡ್ತಾರೆ ಗಾಯ್ಸ್. ಅಂಡ್ ಅದನ್ನು ಸಹ ಪ್ರಪೋಸಲ್ಸ್ ಕಳಿಸಿದ್ದಾರೆ. ಸಾಕಷ್ಟು ಹುದ್ದೆಗಳು KPSC ಕಡೆಯಿಂದ ಗ್ರೂಪ್ ಎ ಗ್ರೂಪ್ ಬಿ ಬರ್ತಾ ಇದಾವೆ. ಸೊ ಪ್ರಿಪರೇಷನ್ ಅನ್ನು ಕಂಟಿನ್ಯೂಷನ್ ಆಗಿ ಮಾಡ್ತಾ ಇರಿ. ಅದು ಯಾವ ಡಿಪಾರ್ಟ್ಮೆಂಟ್ ಅನ್ನೋದು ಡಿಸ್ಕಸ್ ಮಾಡೋಣ. ಅಂಡ್ ಈಗ HK ಬ್ರೇಕಪ್ ಸಹ ಇದೆ. ಸೊ HK ಬ್ರೇಕಪ್ ಅಲ್ಲಿ ನೀವು ನೋಡೋದಾದ್ರೆ ನಿಮಗೆ ಒಟ್ಟಲ್ಲಿ 190, 67 ಇವೆಲ್ಲ ಏನು ವೇಕೆನ್ಸೀಸ್ ಕೊಟ್ಟಿದ್ದಾರೆ, ಈ ಡಿಸ್ಟ್ರಿಬ್ಯೂಷನ್ ಪ್ರಕಾರನೇ ಅವರು ಒಂದೊಂದಾಗಿ ಬಿಡ್ತಾ ಇದ್ದಾರೆ ಗೈಸ್. ಓಕೆ, ಸೊ ಇನ್ನು ಎಷ್ಟಿನ ಬಾಕಿ ಇದಾವೆ ನೋಡಿ. ಕೃಷಿ ಇಲಾಖೆನಲ್ಲಿ ಅವರು 381 ಅಂತ ಹೇಳಿದ್ರು. ಓಕೆ, 381 ಯಾವುದು? ನಾನ್ HK. ಸೊ ಯಾವುದು? ಗ್ರೂಪ್ ಸಿ ಹುದ್ದೆಗಳು. ಗ್ರೂಪ್ ಸಿ ಇಲ್ಲಿ ಬಿಟ್ಟಿಲ್ಲ, ಗ್ರೂಪ್ ಬಿ ಬಿಟ್ಟಿದ್ದಾರೆ. ಗ್ರೂಪ್ ಬಿ ನಲ್ಲಿ ಎಷ್ಟು? 100 ಹುದ್ದೆಗಳು ಅಂತ ಹೇಳಿದ್ದಾರೆ. ಬಟ್ ಇಲ್ಲಿ ಗ್ರೂಪ್ ಬಿ ನಾನ್ HK ನಲ್ಲಿ ನೀವು ನೋಡೋದಾದ್ರೆ ಸುಮಾರು ಜಾಸ್ತಿನೇ ವೇಕೆನ್ಸೀಸ್ ಬಿಟ್ಟಿದ್ದಾರೆ ಕೃಷಿ ಇಲಾಖೆ. ಬಟ್ ಈ ಡಿಪಾರ್ಟ್ಮೆಂಟ್ ವೇಕೆನ್ಸೀಸ್ ಮೇ ಬಿ ಕನ್ಸಿಡರ್ ಮಾಡದೇ ಇರ್ಬೋದು. ಅದು ನೆಕ್ಸ್ಟ್ ಈ ಬರೋಂಥ ಫೇಸನ್ನು ಸಹ ಈಗನೇ ಬಿಟ್ಟಿರಿದ್ದಾರೆ. ಓಕೆ, ಅಂಡ್ ಇನ್ನೂ ಹಲವಾರು ಹುದ್ದೆಗಳು ಬರೋದಿದ್ದಾವೆ. ಸೊ ಇಲ್ಲಿ ಕೃಷಿ ಮಾರಾಟ ಡಿಪಾರ್ಟ್ಮೆಂಟ್ ನೀವು ನೋಡೋದಾದ್ರೆ ಅದಕ್ಕೆ ಟ್ಯಾಲಿನೇ ಇಲ್ಲ. ಸೊ ಇದನ್ನ ನಾವು ಎಕ್ಸ್ಕ್ಲೂಡ್ ಮಾಡ್ಬಿಡುವ ಲಿಸ್ಟಿಂದ. ಓಕೆ, ಅಂಡ್ ಪೊಲೀಸ್ ಕಾನ್ಸ್ಟೇಬಲ್ದು ಸಹ ಈ ಲಿಸ್ಟ್ ಅಲ್ಲಿ ಇಲ್ಲಿ ಕಾಣ್ತಾ ಇಲ್ಲ. ಪೊಲೀಸ್ ಕಾನ್ಸ್ಟೇಬಲ್ ಬಿಗ್ಗೆಸ್ಟ್ ನೋಟಿಫಿಕೇಶನ್ ಇರಬೇಕಿತ್ತು. ಓಕೆ, ಅದನ್ನು ಸಹ ಇಲ್ಲಿ ಕಾಣ್ತಾ ಇಲ್ಲ. ಅಂಡ್ ಶಿಕ್ಷಣ ಇಲಾಖೆ ನೋಡೋದಾದ್ರೆ ನಿಮ್ಗೆ 5,267 ವೇಕೆನ್ಸೀಸ್ ಬರಬೇಕಿತ್ತು, ಬರೀ 1,087 ವೇಕೆನ್ಸೀಸ್ ಈಗ ಬಿಟ್ಟಿದ್ದಾರೆ. ಓಕೆ, ಈಗ ನಾವು ಯಾವ್ದೆಲ್ಲ ನೆಕ್ಸ್ಟ್ ಬರುವಂತಹ ಹುದ್ದೆಗಳಿದಾವೆ ಅನ್ನೋದು ನೋಡೋಣ. ನೋಡಿ, ಆರೋಗ್ಯ ಇಲಾಖೆನಿಂದ 1,725 ಹುದ್ದೆಗಳು ಬರಬೇಕು. ಯಾವುದು? ಬರೀ ನಾನ್ HK. ಅದರಲ್ಲಿ ಗ್ರೂಪ್ ಎ 220 ವೇಕೆನ್ಸೀಸ್ ಇದಾವೆ. ಸೊ ಈ ವೇಕೆನ್ಸಿ ಎಲ್ಲಿ ರಿಕ್ವೆಸ್ಟ್ ಮಾಡಿದ್ದಾರೆ ಅನ್ನೋದು ಸಹ ನೋಡೋಣ. ಅದು ಸದ್ಯದಲ್ಲೇ ಇದೆ, KPSC ಕಂಡಕ್ಟ್ ಮಾಡ್ತಾ ಇದೆ ಇದನ್ನ. ಅಂಡ್ ಉನ್ನತ ಶಿಕ್ಷಣ ಇಲಾಖೆನಲ್ಲಿ 60 ವೇಕೆನ್ಸೀಸ್ ಇದಾವೆ. ಅಂಡ್ ಸೊ ವಸತಿ ಇಲಾಖೆ ನೋಡ್ಬೋದು, ಒಳಾಡಳಿತ ನೋಡ್ಬೋದು, ಅಂಡ್ ಕನ್ನಡ ಸಂಸ್ಕೃತಿ, ಓಕೆ, ಕಾರ್ಮಿಕ ಇಲಾಖೆ. ಸೊ ಎಲ್ಲದರಲ್ಲೂ ಇನ್ನು ಇವೆಲ್ಲ ಬಾಕಿ ಇದಾವೆ ಗೈಸ್. ಸೊ ಇಷ್ಟೆಲ್ಲ ಹುದ್ದೆಗಳು ಇನ್ನು ಬಾಕಿ ಇದಾವೆ. ಬರೀ ಜಸ್ಟ್ ಒಂದು 4 ಡಿಪಾರ್ಟ್ಮೆಂಟ್ಸ್ ಇಂದ ಮಾತ್ರನೇ ಈಗ ಹುದ್ದೆಗಳು ಬಂದಿದಾವೆ. ಬರೀ 4 ಡಿಪಾರ್ಟ್ಮೆಂಟ್. ಅಂಡ್ ನೆಕ್ಸ್ಟ್ ಯಾವ್ದೆಲ್ಲ ಬಾಕಿ ಇದೆ ನೋಡಿ. ಈಗ KPSC ಕಡೆಯಿಂದ ಬಾಕಿ ಇರೋಂತಹ ಹುದ್ದೆಗಳು ಪಟ್ಟಿ. ಈಗ ರಿಕ್ರೂಟ್ಮೆಂಟ್ ಪ್ರಪೋಸಲ್ ಅನ್ನು ಕಳಿಸಿದ್ದಾರೆ ಆಲ್ರೆಡಿ. ಸೊ ಏನು ರಿಕ್ರೂಟ್ಮೆಂಟ್ ಪ್ರಪೋಸಲ್ ಅಂತ ಏನ್ ಕರಿತೀವಿ, ಆ ಪ್ರಪೋಸಲ್ ಅನ್ನು ಆಲ್ರೆಡಿ ಕಳಿಸಿದ್ದಾರೆ, ರಿಕ್ವೆಸ್ಟ್ ಮಾಡಿದ್ದಾರೆ. ಅದರಲ್ಲಿ ಇರೋಂತಹ ಗ್ರೂಪ್ ಎ ಗ್ರೂಪ್ ಬಿ ಹುದ್ದೆಗಳ ಪಟ್ಟಿ ಇದು.
ವಿವರ. ಓಕೆ, ಎಷ್ಟು ಒಟ್ಟಲ್ಲಿ 456 ಹುದ್ದೆಗಳ ರಿಕ್ವೆಸ್ಟ್ ಪ್ರಪೋಸಲ್ ಅನ್ನು ಕಳಿಸಿದ್ದಾರೆ. ಇವೆಲ್ಲ ಸ್ವಲ್ಪ ಪೆಂಡಿಂಗ್ ಇದೆ. ಸೊ ಅಪ್ರೂವಲ್ ಬಂದಿದ್ದೆ ಇಮಿಡಿಯೇಟ್ ಆಗಿ KPSCನೇ ಕಂಡಕ್ಟ್ ಮಾಡುತ್ತೆ. ಅದರಲ್ಲಿ ನೋಡಿ ಗ್ರೂಪ್ ಎ ನೋಡೋದಾದ್ರೆ 338 ಹುದ್ದೆಗಳಿದಾವೆ, ಗ್ರೂಪ್ ಬಿ 118 ಹುದ್ದೆಗಳಿದಾವೆ, ಒಟ್ಟಲ್ಲಿ 456 ಹುದ್ದೆಗಳು ಬರುತ್ತೆ. ಯಾವ ಯಾವ ಡಿಪಾರ್ಟ್ಮೆಂಟ್ ಅಂದರೆ ಟೌನ್ ಅಂಡ್ ಕಂಟ್ರಿ ಪ್ಲಾನಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ನೀವು ನೋಡ್ಬೋದು ಅಸಿಸ್ಟೆಂಟ್ ಡೈರೆಕ್ಟರ್ ಪೋಸ್ಟ್ ಇದಾವೆ. ಅದು HK ಹಾಗೂ ನಾನ್ HK ವರ್ಗೀಕರಣವನ್ನು ಇಲ್ಲಿ ತೋರಿಸಿದ್ವಿ. ಅದೇ ತರ ಟೌನ್ ಪ್ಲಾನರು ಇದು ಗ್ರೂಪ್ ಬಿ ಹುದ್ದೆ ಆಗಿರುತ್ತೆ. ಟೌನ್ ಪ್ಲಾನರು ಗ್ರೂಪ್ ಎ ಒಂದು ಅಸಿಸ್ಟೆಂಟ್ ಡೈರೆಕ್ಟರು. ಸೊ ಇದರ ವಿವರಗಳು ಸಹ ಇಲ್ಲಿದ್ದಾವೆ. ಅಂಡ್ ಕರ್ನಾಟಕ ಸಿಲ್ಕ್ ಇಂಡಸ್ಟ್ರೀಸ್ ಕಾರ್ಪೊರೇಷನ್ ಅಲ್ಲಿ ನಿಮಗೆ ತುಂಬಾ ಸೀನಿಯರ್ ಲೆವೆಲ್ ಪೋಸ್ಟ್ ನ ಹೈರ್ ಮಾಡ್ತಾ ಇದ್ದಾರೆ. ಗ್ರೂಪ್ ಎ ಹುದ್ದೆಗಳು 2 ಇದಾವೆ ಅಂಡ್ ಎಲ್ಲ ಇನ್ನು ಉಳಿದಿರೋದೆಲ್ಲ ಗ್ರೂಪ್ ಬಿ ಹುದ್ದೆಗಳಿದಾವೆ. ಅದು ವೇರಿಯಸ್ ಡಿಪಾರ್ಟ್ಮೆಂಟ್ಸ್ ಅಲ್ಲಿ ಇದಾವೆ. ಅದರ ಬ್ರೇಕಪ್ ಸಹ ಇಲ್ಲಿದೆ ನೋಡಿ. ಒಟ್ಟಲ್ಲಿ 12 ಹುದ್ದೆಗಳಿದಾವೆ, ಇಲ್ಲಿ 22 ಹುದ್ದೆಗಳಿದಾವೆ. ಅಂಡ್ KRIDL ಅಂತ ಕರಿತೀವಿ. ಇದು KRIDL ಅಲ್ಲಿ ಕರ್ನಾಟಕ ರೂರಲ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಬೋರ್ಡ್ ಅಲ್ಲಿ ಗ್ರೂಪ್ ಎ ಹುದ್ದೆಗಳ ಅಸಿಸ್ಟೆಂಟ್ ಎಲೆಕ್ಟ್ರಿಕ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಸಿವಿಲ್ ಇದೆ, ಒಂದೇ HK ಬರುತ್ತೆ. ಅಂಡ್ ಗ್ರೂಪ್ ಬಿ ಹುದ್ದೆ ಅಸಿಸ್ಟೆಂಟ್ ಇಂಜಿನಿಯರ್ ಗ್ರೇಡ್ 1 ಸಿವಿಲು, ಅದು 16 ಪೋಸ್ಟ್ ಇದಾವೆ. HK ಗೆ 12, RPC ಗೆ 4 ಹುದ್ದೆಗಳಿದಾವೆ. ಅಂಡ್ ಡೈರೆಕ್ಟರೇಟ್ ಆಫ್ ಮೈನ್ಸ್ ಅಂಡ್ ಜಿಯಾಲಜಿಸ್ಟ್ ಪೋಸ್ಟ್ಗೆ ಕರಿತಾ ಇದ್ದಾರೆ. ಗ್ರೂಪ್ ಬಿ ಟೋಟಲಿ 33 ಹುದ್ದೆಗಳಿದಾವೆ ಗೈಸ್. ಅದರಲ್ಲಿ ನೋಡೋದಾದ್ರೆ HKನೇ 30 ಹುದ್ದೆ ಇದಾವೆ, RPC ಬರೀ 3 ಇದಾವೆ. ಓಕೆ, ಅಂಡ್ ಎಂಪ್ಲಾಯ್ ಸ್ಟೇಟ್ ಇನ್ಶೂರೆನ್ಸ್ ಸ್ಕೀಮ್ ಮೆಡಿಕಲ್ ಸರ್ವಿಸಸ್ ಅಲ್ಲಿ ನೋಡೋದಾದ್ರೆ ಗ್ರೂಪ್ ಎ ಹುದ್ದೆಗಳಿದಾವೆ. ಇವಾಗ ನಾವು ನೋಡಿದೀವಲ್ವಾ ಯಾವ್ದು ಪೆಂಡಿಂಗ್ ಇದೆ ಅಂತ, ಅದರಲ್ಲಿ ನೀವು ರೆಫರ್ ಮಾಡೋದಾದ್ರೆ 277 ಹುದ್ದೆಗಳು RPC ನಿಂದ ಬರ್ತಾ ಇದಾವೆ ನೋಡಿ. ಅಂಡ್ ಓಕೆ, ಅಂಡ್ ಒಂದು 31 ವೇಕೆನ್ಸೀಸ್ HK ಬರುತ್ತೆ. ಅಂಡ್ ಅಸಿಸ್ಟೆಂಟ್ ಡೆಂಟಲ್ ಸರ್ಜನ್ ಸಹ ಕರಿತಾ ಇದ್ದಾರೆ. ಡೆಂಟಲ್ ಯಾರೆಲ್ಲ ಓದಿದ್ರೆ ನಮಗೆ ಜಾಬ್ಸ್ ಇಲ್ಲ ಅನ್ನೋರ್ಗು ತುಂಬಾ ಜನ ಕೇಳಿದ್ದಾರೆ. ಸೊ ಅವ್ರಿಗೂ ಸಹ ವೇಕೆನ್ಸಿ ಬರ್ತಾ ಇದೆ. HK ನಲ್ಲಿ 1 ಹಾಗೂ ನಾನ್ HK ನಲ್ಲಿ 5 ವೇಕೆನ್ಸೀಸ್ ಇದಾವೆ. ಕರ್ನಾಟಕ ಸ್ಟೇಟ್ ಆಡಿಟ್ ಅಂಡ್ ಅಕೌಂಟ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ 15 ವೇಕೆನ್ಸೀಸ್, ಅಸಿಸ್ಟೆಂಟ್ ಕಂಟ್ರೋಲರ್ಗೆ ಆಡಿಟರ್ಗೆ 43 ವೇಕೆನ್ಸೀಸ್. ಸೊ ಇಷ್ಟೆಲ್ಲ ವೇಕೆನ್ಸೀಸ್ ಸದ್ಯದಲ್ಲೇ ನಮಗೆ KPSC ಕಡೆಯಿಂದ ನಡೆಯುತ್ತೆ. ಇನ್ನು 1 ತಿಂಗಳಿಂದ 2 ತಿಂಗಳಲ್ಲಿ ನಮಗೆ ಏನೋ ಒಂದು ಅಪ್ಡೇಟ್ ಬರುತ್ತೆ. ಅಂಡ್ KEA ನಿಂದನೂ ಸಹ ಇನ್ನೂ ಹಲವಾರು ನೋಟಿಫಿಕೇಶನ್ಸ್ ಇದಾವೆ. ಅಂಡ್ ನೆಕ್ಸ್ಟ್ ಮಾತಾಡೋದಾದ್ರೆ ಈ KPTCL, ಓಕೆ, KPTCL ಹುದ್ದೆಗಳು ಸುಮಾರು ವೇಕೆನ್ಸೀಸ್ ಬರಬೇಕು. ಓಕೆ, ಆ ವೇಕೆನ್ಸೀಸ್ ಯಾಕೆ ಲೇಟ್ ಆಗ್ತಾ ಇದೆ? ಲೇಟ್ ಆಗ್ತಾ ಇರೋ ಕಾರಣ ಒಂದೇ, ಪ್ರೈವೇಟೈಸೇಷನ್ ಸ್ವಲ್ಪ ಇನ್ನೂ ಫೈನಲೈಸ್ ಆಗಿರಲಿಲ್ಲ. ಓಕೆ, ಈಗ ನಿಮಗೆ ಆಲ್ರೆಡಿ ಗೊತ್ತಿದೆ ಪ್ರೈವೇಟೈಸೇಷನ್ ನಮ್ಮ ಈ ಟಾಟಾದವರು ಹಿಂಪಡೆದಿದ್ದಾರೆ, ಏನು ವಿತ್ಡ್ರಾ ಮಾಡ್ಕೊಂಡಿದ್ದಾರೆ. ಓಕೆ, ಅವರ ನೋಟಿಫಿಕೇಶನ್, ಅವರ ರಿಕ್ವೆಸ್ಟ್, ಅವರ ಅಪ್ಲಿಕೇಶನ್ ಅನ್ನು ವಾಪಸ್ ಹಿಂಪಡೆದಿದ್ದಾರೆ. ಸೊ ಹಾಗಾಗಿ ಟಾಟಾ ಪವರ್ ಈಸ್ ಔಟ್ ಆಫ್ ದಿ ರೇಸ್. ಸೊ ಇದು ಇವಾಗ ಔಟ್ ಆಫ್ ದಿ ರೇಸ್ ಇದೆ. ಸೊ ಹಾಗಾಗಿ KPTCLಗೆ ಯಾವುದೇ ತರದ ಒತ್ತಡ ಇಲ್ಲ. KPTCL ಆಗಿರ್ಬೋದು, ಎಸ್ಕಾಮ್ಸ್ ಆಗಿರ್ಬೋದು, ಯಾವುದೇ ತರ ಒತ್ತಡ ಇಲ್ಲ. ಬಟ್ ಸಣ್ಣ ಸಣ್ಣ ಪ್ಲೇಯರ್ಸು ಇನ್ನು ನಮಗೂ ಕೊಡಿ ಎಲೆಕ್ಟ್ರಿಸಿಟಿ ಪ್ರೈವೇಟೈಸೇಷನ್ ನಾವು ಮಾಡ್ತೀವಿ ಅನ್ನೋದು ಕೆಲವು ಪ್ಲೇಯರ್ಸ್ನ ಈಗ ರೀಸೆಂಟ್ ಆಗಿ ನ್ಯೂಸ್ ಪೇಪರ್ಸ್ ಅಲ್ಲಿ ಬರ್ತಾ ಇದಾವೆ. ಬಟ್ ಅದು ಏನು ನಿಮಗೆ ಎಫೆಕ್ಟ್ ಆಗಲ್ಲ. ರಿಕ್ರೂಟ್ಮೆಂಟ್ ಅಂತ ಬಂದಾಗ ತಡ ಆಗ್ತಿರೋದು ಒಂದೇ. ಈಗ ರೀಸೆಂಟ್ ಆಗಿ ರೀಸ್ಟ್ರಕ್ಚರಿಂಗ್ ನಡೀತಾ ಇದೆ ಗೈಸ್. ಏನು ರೀಸ್ಟ್ರಕ್ಚರಿಂಗ್ ಆಫ್ ಡಿಪಾರ್ಟ್ಮೆಂಟಲ್ ಸ್ಟಾಫ್. ಓಕೆ, ಡಿಪಾರ್ಟ್ಮೆಂಟಲ್ ಸ್ಟಾಫ್ ಏನಿದೆ ಅದು ರೀಸ್ಟ್ರಕ್ಚರಿಂಗ್ ನಡೀತಾ ಇದೆ. ಆ ರೀಸ್ಟ್ರಕ್ಚರಿಂಗ್ ನಡೆಯೋ ಕಾರಣಕ್ಕಾಗಿ ಸ್ವಲ್ಪ ಲೇಟ್ ಆಗ್ತಾ ಇದೆ. ಆ ರೀಸ್ಟ್ರಕ್ಚರಿಂಗ್ ಆದ ನಂತರ ಅವರು ಫೈನಲ್ ಕೌಂಟ್ ಅನ್ನು ಮಾಡ್ಕೋತಾರೆ. ಈಗ ಆಲ್ರೆಡಿ ಏನು ಕೊಟ್ಟಿದಾರಲ್ಲ ಆ ಕೌಂಟ್ ಸ್ವಲ್ಪ ಹೆಚ್ಚು ಕಡಿಮೆ ಆಗೋ ಚಾನ್ಸಸ್ ಇದಾವೆ. ಆ ಕೌಂಟ್ ಬಂದ ನಂತರ ನಿಮಗೆ ಇಮಿಡಿಯೇಟ್ ಆಗಿ ರಿಕ್ರೂಟ್ಮೆಂಟ್ ಸ್ಟಾರ್ಟ್ ಆಗುತ್ತೆ. ಬಟ್ ಈಗ ಗ್ರೂಪ್ ಸಿ ಏನು ಲೈನ್ ಮ್ಯಾನ್ ಏನು ತೋರಿಸಿದಾರೆ ಅವರು 2400 ವೇಕೆನ್ಸೀಸ್, ಅದು ಮಾತ್ರ ನಡೆಯುತ್ತೆ ಈಗ ಸದ್ಯದಲ್ಲೇ. ಇನ್ನೊಂದು 2 months ಅಲ್ಲಿ ನಿಮಗೆ ಆ ನೋಟಿಫಿಕೇಶನ್ ಬರುತ್ತೆ. ಅದು ಜೂನಿಯರ್ ಲೈನ್ ಮ್ಯಾನ್. ಓಕೆ, ಅಂಡ್ JE ಹಾಗೂ AE ಹಾಗೂ AWE ಈ 3 ವೇಕೆನ್ಸೀಸು ಬರೋದು ಸ್ವಲ್ಪ ವೆಯ್ಟ್ ಮಾಡಬೇಕು. ಇದು ನಮಗಿರೋಂತಹ ಮಾಹಿತಿ ನೋಡೋದಾದ್ರೆ ರಫ್ ಆಗಿ ನಿಮಗೆ ಫಸ್ಟ್ ಕ್ವಾರ್ಟರ್ ಆಫ್ ನೆಕ್ಸ್ಟ್ ಇಯರ್ ಅಲ್ಲಿಗೆ ಹೋಗ್ಬೋದು. 2027 ಫಸ್ಟ್ ಕ್ವಾರ್ಟರ್. ಓಕೆ, ಫಸ್ಟ್ ಕ್ವಾರ್ಟರ್ ಅಲ್ಲಿ ಹೋಗೋ ಚಾನ್ಸಸ್ ಜಾಸ್ತಿ ಇದಾವೆ. ಓಕೆ, ಸೊ ಇಷ್ಟು ಹೇಳ್ತಾ ನಾನು ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಿತ್ತಂತಂದ್ರೆ ದಯಮಾಡಿ ಕನೆಕ್ಟ್ ಮಾಡಿ, ಕಮೆಂಟ್ ಮಾಡಿ, ಸೊ ದಟ್ ನಿಮ್ಮ ಪ್ರಶ್ನೆಗೆ ಉತ್ತರವನ್ನು ಕೊಡಲಿಕ್ಕೆ ಸಮಯವನ್ನು ಮಾಡ್ಕೋತೀವಿ.
ಆ್ಯಂಡ್ ಈ ವಿಡಿಯೋಲಿ ಕೊಟ್ಟಿರೋಂಥ ಮಾಹಿತಿ ನಿಮಗೆ ಲೈಕ್ ಆಗಿದ್ದಲ್ಲಿ ಲೈಕ್ ಬಟನ್ನ ಕ್ಲಿಕ್ ಮಾಡಿ. ಆ್ಯಂಡ್ ಇದೇ ಥರದ ಇನ್ನೂ ಹಲವಾರು ವಿಡಿಯೋಸ್ ಆ್ಯಂಡ್ ಯಾರೆಲ್ಲ ಈಗ ಲ್ಯಾಂಡ್ ಸರ್ವೇಯರ್ ಹಾಗೂ ಬೇರೆ ಇತರ ಹುದ್ದೆಗಳಿಗೆ ಅಪ್ಲೈ ಮಾಡ್ಕೊಂಡಿದ್ದೀರಾ, ನಿಮಗೂ ಸಹ ನಮ್ಮಲ್ಲಿ ಫ್ರೀ ಕ್ಲಾಸಸ್ ಇದ್ದಾವೆ. ಆ ಫ್ರೀ ಕ್ಲಾಸಸ್ ವಿಡಿಯೋಸನ್ನು ಸಹ ನೋಡ್ಕೊಳ್ಳಿ. ಆ್ಯಂಡ್ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಚಾನಲ್ ಇದೆ, ಆ ಟೆಲಿಗ್ರಾಮ್ ಗ್ರೂಪ್ ಚಾನಲ್ಗೂ ಸಹ ಜಾಯ್ನ್ ಆಗಿ ಗೈಸ್. ಇಷ್ಟು ಹೇಳ್ತಾ ನನ್ನ ವಿಡಿಯೋನ ಮುಗಿಸ್ತೀನಿ. ಧನ್ಯವಾದಗಳು. ವಿಶ್ ಆಲ್ ದಿ ಬೆಸ್ಟ್. ಗುಡ್ ಡೇ ಗೈಸ್. ಟೇಕ್ ಕೇರ್. ಬೈ.